ಮಹರ್ಷಿ ವಾಲ್ಮೀಕಿ ರಾಮ ಸೀತೆಗೆ ಬಾಗಲಕೋಟೆಯಲ್ಲೇ ಆಶ್ರಯ ನೀಡಿದ್ರು. ಬಾಗಲಕೋಟೆ ತಾಲೂಕಿನ ಸೀತೆಮನೆ ಗ್ರಾಮದಲ್ಲಿ ವಾಲ್ಮೀಕಿ ಆಶ್ರಯದಲ್ಲಿ ಸೀತೆಗೆ ಹೆರಿಗೆಯಾದ ಪ್ರಸೂತಿ ಗೃಹ ಕೂಡ ಇದೆ. ಲವಕುಶರಿಗೆ ಜನ್ಮ ನೀಡಿದ ಸೀತೆ ಲವಕುಶ ಸ್ನಾನ ಮಾಡಿಸಿದ್ದರ ಪ್ರತೀಕವಾಗಿ ಲವಕುಶ ಹೆಸರಿನ ಹೊಂಡಗಳು ಕೂಡ ಇವೆ. ಇನ್ನು ಮಹರ್ಷಿ ವಾಲ್ಮೀಕಿ ರಾಮ ಸೀತೆಗೆ ಬಾಗಲಕೋಟೆಯಲ್ಲೇ ಆಶ್ರಯ ನೀಡಿದ್ರು ಅನ್ನೋ ಪ್ರತೀತಿ ಇದೆ. ಬಾಗಲಕೋಟೆ ತಾಲೂಕಿನ ಸೀತೆಮನೆ ಗ್ರಾಮದಲ್ಲಿ ವಾಲ್ಮೀಕಿ ಆಶ್ರಯದಲ್ಲಿ ಸೀತೆಗೆ ಹೆರಿಗೆಯಾದ ಪ್ರಸೂತಿಯ ಗೃಹ ಕೂಡ ಇದೆ. ಆ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಇನ್ನು ನಮ್ಮ ಪ್ರತಿನಿಧಿ ರವಿ ಮೂಕಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಸ್ಥಳದಿಂದ ನೋಡೋಣ. ಈಗ ಇಡೀ ದೇಶದ ಜನರ ಚಿತ್ತ ಅಯೋಧ್ಯೆಯತ್ತ ನೆಟ್ಟಿದೆ. ಇದಕ್ಕೆ ಪ್ರಮುಖವಾದಂತಹ ಕಾರಣ ಏನಂದ್ರೆ ಮರ್ಯಾದಾ ಪುರುಷೋತ್ತಮ ರಾಮ ಮಂದಿರ ಉದ್ಘಾಟನೆಗೆ ಎಲ್ಲ ಸಕಲ ರೀತಿಯಿಂದ ಸಿದ್ಧತೆಯನ್ನು ನಡೀತಾ ಇರುವಂಥದ್ದು. ಪ್ರಮುಖವಾಗಿ ಹೇಳಬೇಕಂದ್ರೆ ರಾಮ ಚರಿತ್ರೆಗೆ ಸಂಬಂಧಪಟ್ಟಂತೆ ಅನೇಕ ಕುರುಹುಗಳು ಇಡೀ ದೇಶಾದ್ಯಂತ ನಾವು ಗಮನಿಸ್ತಾ ಇರ್ಬೋದು. ಅದರಲ್ಲೂ ಪ್ರಮುಖವಾಗಿ ನಾನು ಹೇಳ್ತಾ ಇರೋದು ಬಾಗಲಕೋಟೆ ತಾಲೂಕಿನ ಸೀತೆಮನೆಯ ಒಂದು ಗ್ರಾಮದಲ್ಲಿರುವಂತಹ ದೃಶ್ಯ. ಈಗಾಗಲೇ ದೃಶ್ಯದಲ್ಲಿ ನಾವು ತೋರಿಸ್ತೀವಿ. ಇದು ಸೀತಿ ಮನೆ ಅಂತಂದ್ರೆ ಹೆಸರೇ ಸೂಚಿಸುವಂತೆ ಇದು ಸೀತಿ ಮನೆ ಅಂತ ಏನು ಕರಿತಾ ಇದೆ, ಆದರೆ ಸೀತಿ ಮನೆ ಇದು ಅಂದ್ರೆ ರಾವಣ ಸೀತೆಯನ್ನು ಅಪಹರಿಸಿಕೊಂಡು ಹೋಗುತ್ತಿರುವಂತಹ ಸಂದರ್ಭದಲ್ಲಿ ಸೀತೆ ತನ್ನ ತಾಳಿಯಲ್ಲಿರುವಂತಹ ಒಂದು ಕರಿಮಣಿಯನ್ನ ಇಲ್ಲಿ ಚೆಲ್ಲಿದ್ಲು ಅಂತ ಹೇಳ್ತಾರೆ. ಆ ಒಂದು ಮಣಿಯ ಆಧಾರದ ಮೇಲೆ ಈ ಗ್ರಾಮಕ್ಕೆ ಸೀತಿ ಮನೆ ಅಂತ ಕರಿತಾ ಇದ್ರು. ಅದು ಕಾಲಕ್ಕೆ ಬದಲಾಗಿ ಸೀತೆ ಮನೆ ಅಂತ ಹೆಸರು ಈಗಾಗಲೇ ಬಂದಿರುವಂಥದ್ದು. ಈ ದೃಶ್ಯದಲ್ಲಿ ಈಗಾಗಲೇ ನಾವು ತೋರಿಸ್ತಾ ಇದ್ದೀವಿ. ಇಲ್ಲಿ ಸೀತಾಮಾತೆಯ 2 ವಿಗ್ರಹಗಳ ಇರುವುದನ್ನು ಕೂಡ ಈಗಾಗಲೇ ಅಲ್ಲಿ ನಾವು ಅರ್ಚಕರು ಪೂಜೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಈ ದೇವಸ್ಥಾನದ ವಿಶೇಷತೆ ಅಂತಂದ್ರೆ ಇಡೀ ದೇಶದಲ್ಲಿ ಸೀತಾಮಾತೆ ಒಬ್ಬಳೇ ಇರುವಂತಹ ಏಕಮಾತ್ರ ದೇವಸ್ಥಾನ ಇದು. ಅಂದ್ರೆ ಎಲ್ಲ ಕಡೆ ಸಹಜವಾಗಿ ರಾಮ ಹಾಗೂ ಸೀತೆ ಇರುವಂತಹ ದೇವಸ್ಥಾನಗಳನ್ನ ನಾವು ಕಂಡಿರ್ತೇವೆ. ಆದರೆ ಸೀತಾಮಾತೆ ಒಬ್ಬರೇ ಇರುವಂತಹ ಒಂದು ದೇವಸ್ಥಾನ ಅಂದ್ರೆ ಈ ಸೀತೆಮನೆ ಗ್ರಾಮದಲ್ಲಿರುವಂತಹ ಈ ದೇವಸ್ಥಾನ. ಅದರಲ್ಲೂ ಪ್ರಮುಖವಾಗಿ ಇದರ ಇನ್ನೊಂದು ವಿಶೇಷತೆ ಏನಂತಂದ್ರೆ ಈ ಸೀತಾಮಾತೆಗೆ ವೀರಶೈವ ಲಿಂಗಾಯತ ಸಂಪ್ರದಾಯದ ಪ್ರಕಾರ ಆ ಪೂಜೆ ಪುನಸ್ಕಾರಗಳು ನಡೆಯುತ್ತವೆ. ಇದನ್ನ ಪೂಜೆ ಮಾಡುವವರು ಕೂಡ ಹಿರೇಮಠ ಸ್ವಾಮಿಗಳು. ಸೀತಾಮಾತೆ ಒಂದು ಕೊರಳಲ್ಲಿರುವಂತಹ ಒಂದು ನಮ್ಮ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಗುಂಡಗಡಿಗೆ ಅಂತ ಕರೀತಾರೆ, ಅದನ್ನ ಲಿಂಗು ಅಂತ ನಾವು ಕರಿತೀವಿ. ಅದನ್ನು ಕೂಡ ನಾವು ದೃಶ್ಯದಲ್ಲಿ ತೋರಿಸ್ತೀವಿ. ಸೀತಾಮಾತೆಯ ಕೊರಳಿಗೆ ಆ ಲಿಂಗವನ್ನ ಕಟ್ಟಿದ್ದಾರೆ. ವೀರಶೈವ ಲಿಂಗಾಯತ ಪದ್ಧತಿಯ ಪ್ರಕಾರ ಸೀತಾಮಾತೆಗೆ ಪ್ರತಿನಿತ್ಯ ಪೂಜೆ ನಡೆಯುತ್ತೆ. ಅಂದ್ರೆ 2 ಮೂರ್ತಿಗಳಿದೆ. ಒಂದು ಹಳೆಯದಾದಂತಹ ಮೂರ್ತಿ ಚಿಕ್ಕದಾಗಿರುವಂಥದ್ದು, ಅದು ಸ್ವಲ್ಪ ಮುಕ್ಕಾಗಿರೋದ್ರಿಂದ ಮತ್ತೊಂದು ಮೂರ್ತಿಯನ್ನು ಕೂಡ ಅಲ್ಲಿ ಕೂರಿಸಿ 2 ಮೂರ್ತಿಗಳಿಗೂ ಕೂಡ ಪ್ರತಿನಿತ್ಯವೂ ಕೂಡ ವೀರಶೈವ ಲಿಂಗಾಯತ ಪದ್ಧತಿ ಪ್ರಕಾರ ಪೂಜೆ ಮಾಡ್ತಾರೆ. ಮತ್ತು ಇಲ್ಲಿನ ಪ್ರಮುಖವಾದಂಥ ವಿಶೇಷತೆ ಏನಂತಂದ್ರೆ ಇಲ್ಲಿ ಇದೇ ಜಾಗದಲ್ಲಿನೇ ಸೀತಾಮಾತೆ ಲವಕುಶರಿಗೆ ಜನ್ಮ ನೀಡಿಲ್ಲ ಅನ್ನೋದು ಕೂಡ ತುಂಬಾನೇ ಎಲ್ಲರಲ್ಲಿರುವಂತಹ ನಂಬಿಕೆ ಮತ್ತು ಅದಕ್ಕೆ ವಶಿಷ್ಠ ರಾಮಾಯಣದಲ್ಲಿ ಉಲ್ಲೇಖ ಕೂಡ ಇದೆ. ಇದಕ್ಕೆ ಸಾಕ್ಷಿ ಮತ್ತೆ ಲವಕುಶ ಮಕ್ಕಳು ಅವರಿಗೆ ಹುಡ್ತಾರೆ. ಈ ಹಿನ್ನೆಲೆಯೊಳಗೆ ಇಲ್ಲಿ ಬಂದ್ರೆ ಬೇಡ್ಕೊಂಡ್ರೆ ನಮಗೆ ಮಕ್ಕಳಾಗುತ್ತೆ ಅನ್ನೋ ನಂಬಿಕೆ ಕೂಡ ಸಾಕಷ್ಟು ಜನರಲ್ಲಿ ಇರೋದ್ರಿಂದ ಇಲ್ಲಿ ಬಂದಂತ ದಂಪತಿಗಳು ಯಾರಿಗೆ ಮಕ್ಕಳಾಗೋದಿಲ್ಲ ಅವರು ಬಂದು ಈ ಸೀತಾಮಾತೆಯ ದೇವಸ್ಥಾನದ ಮುಂಭಾಗದಲ್ಲಿರುವಂತಹ ಈ ಸ್ಥಳದಲ್ಲಿ ತೊಟ್ಟಿಲನ್ನ ಕಟ್ಟಿ ಹೋಗ್ತಾರೆ. ಅಂದ್ರೆ ಇಲ್ಲಿ ತೊಟ್ಟಿಲನ್ನ ಕಟ್ಟಿ ಹೋದ್ರೆ ನಮಗೆ ಅತಿ ಶೀಘ್ರದಲ್ಲೇನೆ ಮಕ್ಕಳಾಗುತ್ತವೆ ಎಂಬುದು ಬಂದಂತಹ ನವ ದಂಪತಿಗಳಿರ್ತಾರೆ, ಯಾರೇ ದಂಪತಿಗಳು, ಅವರ ನಂಬಿಕೆ ಅಚಲವಾದಂತಹ ನಂಬಿಕೆ. ಈ ನಿಟ್ಟಿನಲ್ಲಿ ಇಲ್ಲಿ ತೊಟ್ಟಿಲನ್ನ ಕಟ್ಟಿ ಹೋಗುವಂತಹ ಒಂದು ಸಂಪ್ರದಾಯ ನಡೆದುಕೊಂಡು ಬಂದಿದೆ. ಅದರ ಜೊತೆಗೆ ಈ ದೇವಸ್ಥಾನದ ಪಕ್ಕದಲ್ಲಿ ಇನ್ನೊಂದು ಅದಕ್ಕೆ ಒಂದು ಕುರುಹು ಅಂತ ನಾವು ಹೇಳ್ಬೋದು. ಆ ನಿಟ್ಟಿನಲ್ಲಿ ಇಲ್ಲಿ ಬಂದು ನೆಲೆಸಿದಂತಹ ಸೀತಾಮಾತೆ ಇದೇ ಹೊಂಡದಲ್ಲಿನೇ ಬಂದು ಇದೇ ಹೊಂಡದ ನೀರಿನಿಂದಲೇ ಸ್ನಾನ ಮಾಡ್ತಾ ಇದ್ಲು ಅನ್ನೋ ಒಂದು ಕೂಡ ಒಂದು ಮಾತು ಕೇಳಿ ಬರ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತಹ ಅಂಶ ಏನಂತಂದರೆ ಎಷ್ಟೇ ಬರಗಾಲ ಬರಲಿ, ಎಷ್ಟೇ ವರ್ಷ ಬರಗಾಲ ಬೀಳಲಿ, ಮಳೆ ಆಗದೇ ಇರಲಿ, ಆದರೆ ಈ ಸೀತಾಮಾತೆ ಹೊಂಡ ಅಂತ ಏನು ಕರೆಸಿಕೊಳ್ಳುತ್ತೆ ಇದೇ ಒಂದು ಹೊಂಡದಿಂದನೇ ಸೀತಾಮಾತೆ ಸ್ನಾನವನ್ನು ಮಾಡ್ತಾ ಇದ್ಲು ಅಂತ ಹೇಳ್ತಾ ಈ ನೀರಿಗೆ ಮಾತ್ರ ಎಂದೂ ಕೂಡ ಬರ ಆಗೋದಿಲ್ಲ, ಎಂದೂ ಕೂಡ ಈ ಹೊಂಡ ಬತ್ತೋದಿಲ್ಲ ಅನ್ನೋ ಒಂದು ಮಾತನ್ನ ಇಲ್ಲಿನ ಅರ್ಚಕರಾಗಿರ್ಬೋದು ಮತ್ತು ಈ ಜಾಗದ ಬಗ್ಗೆ ತಿಳಿದುಕೊಂಡವ್ರು ಹೇಳ್ತಾರೆ. ಹೆಸರಲ್ಲೇನೆ ಸೀತೆ ಮನೆ ಅಂತ ಏನು ಹೆಸರಿದೆ, ಹೆಸರಲ್ಲೇನೆ ಒಂದು ಚರಿತ್ರೆ ಇದೆ. ಒಂದು ಆ ಹೆಸರಿಗೆ ತಕ್ಕಂತೆ ಇಲ್ಲಿ ಎಲ್ಲ ಕುರುಗಳು ಇರೋ ಮೂಲಕ ಸೀತೆಮನೆ ಅನ್ನೋ ಗ್ರಾಮ ಸಂಪೂರ್ಣವಾದಂತಹ ರಾಮ ಚರಿತ್ರೆಯ ಒಂದು ಇತಿಹಾಸದಲ್ಲಿ ವಿಶೇಷವಾದಂತಹ ಸ್ಥಾನಪನ್ನು ಪಡೆದುಕೊಂಡಿದೆ. ಕ್ಯಾಮ್ರಾಮನ್ ಬಾಪು ಜೊತೆ ರವಿ ಮೂಕಿ, TV9 ಬಾಗಲಕೋಟೆ.